ಕೇಳಿದ್ರೆ ಎಲ್ರು ನಿಮ್ಮೂರ್ನವರೇ ಪದ್ಮರಾಜ್ ಜೈನ್ ಅವರ ಜನ್ಮದಿನಾಚರಣೆ, ಅವರು ಬರ್ತ್ಡೇ ಈಗ ನಾಳೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆ ಭಗವಂತ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೇನೆ ಇದೇ ರೀತಿಯಾಗಿ ಎಲ್ಲ ಶಾಲೆಗಳು ಕೂಡ ಪ್ರತಿ ವರ್ಷವೂ ಕೂಡ ಶಾಲಾ ಮಕ್ಕಳ ಶೈಕ್ಷಣಿಕ ವಿಚಾರಗಳಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳು ಮಾಡುವಂತಹ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ನಾವು ನೀವೆಲ್ಲರೂ ಕೂಡ ಆಶಿಸ್ತಾ, ಈ ದಿನ ನಮ್ಮ ಶಾಲೆಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಅನುಯಾಯಿಗಳಾಗಿರ್ತಕ್ಕಂತಹ ಶ್ರೀಯುತ ಮುತ್ತುರಾಜಣ್ಣನವರು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರು ನಮ್ಮ ಈ ಶಾಲಾ ಮಕ್ಕಳ ಶೈಕ್ಷಣಿಕ ಪರಿಕರಗಳನ್ನ ವಿತರಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು ಅಂತ ದಯಮಾಡಿ ಅವರನ್ನ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಗ್ರಾಮದ ಹಿತೈಷಿಗಳಾಗಿರ್ತಕ್ಕಂಥ ಪದ್ಮರಾಜ್ ಜೈನ್ ಅವರ ಅನುಯಾಯಿಗಳಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಸರ್ ಅವರು ಕೂಡ ಬೆಂಗಳೂರಿಂದ ಬಂದಿದ್ದಾರೆ. ಅವರು ಕೂಡ ಶಾಲೆಯ ಪರವಾಗಿ ಈ ಒಂದು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ವೇದಿಕೆಯಲ್ಲಿ ಅವರು ಆಸೀನರಾಗಬೇಕು ಅಂತ ಕೋರ್ಕೊಳ್ತಿದ್ದೇವೆ. ಹಾಗೇನೆ ಬಾಲಸುಬ್ರಹ್ಮಣ್ಯಂ ಅಂತಕ್ಕಂಥ ಮತ್ತೊಬ್ಬ ಅನುಯಾಯಿಗಳು ಮತ್ತೆ ಅವರ ಹಿತೈಷಿಗಳು, ಪದ್ಮರಾಜ್ ಜೈನ್ ಅವರ ಪ್ರಮುಖ ಹಿತೈಷಿಗಳು, ಈ ತರದ ಕಾರ್ಯಕ್ರಮಗಳಿಗೆ ಅವರು KGF ಮತ್ತೆ ಕೋಲಾರ ಕಡೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಈ ತರ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬೇಕಾಗ್ತಕ್ಕ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಅವರಿಗೆ ಈ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಇಟ್ಟು ಶಾಲಾ ಪರವಾಗಿ ಕೋರ್ಕೊಳ್ತಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಭರ್ತಿ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ ನಾರಾಯಣಪ್ಪ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕು ಅಂತ ಅವ್ರನ್ನ ಆತ್ಮೀಯವಾಗಿ ಕೋರ್ಕೊಳ್ತಿದ್ದಾರೆ. ಹಾಗೇನೆ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಅವ್ರನ್ನ ಕೋರ್ಕೊಳ್ತಿದ್ದಾರೆ. ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಕೂಡ ಬರೋ ದಾರಿಯಲ್ಲಿದ್ದಾರೆ. ಅವರು ಕೂಡ ಬರ್ತಾರೆ. ಅಂತಹ ಒಂದು ಒಳ್ಳೆ ಗುಣ ಇಟ್ಕೊಂಡು ಊರಲ್ಲಿ ಅನೇಕ ಸಮಾಜ ಉಪಯೋಗಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ಶ್ರೀಯುತ ಪದ್ಮರಾಜ್ ಜೈನ್ ಅವರ ಜನ್ಮ ದಿನಾಚರಣೆಗೆ ನಾವೆಲ್ಲರೂ ಕೂಡ ನಾಳೆ ನಡೀತಕ್ಕಂಥ ಜನ್ಮ ದಿನಾಚರಣೆಗೆ ಇವತ್ತೇನೆ ಶುಭಾಶಯಗಳನ್ನ ಕೋರೋಣ. ಹ್ಯಾಪಿ ಮತ್ತೊಮ್ಮೆ ಮಗದೊಮ್ಮೆ ಅವರ ಆರೋಗ್ಯಕ್ಕೆ ಅವರ ಸಂಪತ್ತಿನ ವೃದ್ಧಿಗೆ ಭಗವಂತನಲ್ಲಿ ಬೇಡ್ಕೊಳ್ತಾ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ಶಾಲೆಯ ವತಿಯಿಂದ ಮತ್ತೆ ಶಾಲಾ ಶಿಕ್ಷಕರ ವತಿಯಿಂದ ಶಾಲಾ ಪರವಾಗಿ ಈ ಸಣ್ಣ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಅವರನ್ನ ಆತ್ಮೀಯವಾಗಿ ಕೋರ್ತಿದ್ದೇವೆ. ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂತಹ ಪರಿಕರಗಳನ್ನು ನೀಡಲಿಕ್ಕೆ ಬಂದಿರ್ತಕ್ಕಂಥ ಶ್ರೀಯುತ ಅಶೋಕ್ ಸರ್ ಅವರು ನಮ್ಮ ಶಾಲಾ ಪರವಾಗಿ ಮತ್ತು ಶಾಲಾ ಶಿಕ್ಷಕರ ಪರವಾಗಿ ಈ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಆಶೀರ್ವಾದ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಡವಾಗಿ ಕೂಡ ನಮ್ಮ ಶಾಲಾ ಚಪ್ಪಾಳೆ ಹಾಗೇನೆ ಮತ್ತೊಬ್ರು ಆಗಿರ್ತಕ್ಕಂಥ ಶ್ರೀಯುತ ಮುತ್ತುರಾಜ್ ಸರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಈ ಶಾಲೆಯ ಪರವಾಗಿ ಶಾಲಾ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಇವರು ಸನ್ಮಾನವನ್ನ ಮಾಡಿ